ಇಲ್ಲಿ ನೋಡ್ರಿ ಒಂದ್ ತ್ರಿಭುಜ ಇರ್ತದ, ತ್ರಿಭುಜದೊಳಗೆ ಏನಿರ್ಬೇಕು, ಎರಡು ಭಾವ ಇರ್ಬೇಕು. ಬಾಹುಬ ಸಿದ್ಧಾಂತ ಅಂದ್ರೆ ಎರಡು ಭಾವ ಇರ್ಬೇಕು. ಇದು ತ್ರಿಭುಜ ಅಂದ್ರೆ ಯಾಕಲ್ಲ ಇನ್ನೊಂದು ಬಾಹು ಬೇಕು. ಅದ್ರ ಕೋನ ಕೊಟ್ರ, ಕೋನ ಹಾಕೋದ್ ನೋಡ್ರಿ ಅದೆಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ಎ ಅಂತ ಹೆಸರು ನೋಡ್ರಿ, ಬಿ, ಇಲ್ಲಿ ಸಿ. ಮೂರು ಹೆಸರುಗಳ ಮೂರು, ಶ್ರಮಗಳ ಮೂರು ಇಲ್ಲ. ಇಲ್ಲಿ ನೋಡ್ರಿ ಮೂರು ಭಾವಗಳಂದ್ರೆ ಇದು 2 ಸೆಂಟಿಮೀಟರ್ ಅದ, ಇದು 3 ಸೆಂಟಿಮೀಟರ್. ಬೇಗ ಹೊಡ್ತೀನಿ ಅಂತ ತಿಳ್ಕೊರಿ, ಸ್ಕೇಲ್ ತಗೊಂಡು ಹೊಡ್ದಿ. ಈಗ ಕೋನ ಕಂಡುಹಿಡಿಬೇಕು. ಹಿಂಗ ಹೇಳಿದಿರಲ್ಲ, ಕೋನ ನಮ್ಗೆ ಯಾವ ಕಂಡುಹಿಡಿದ, ಇದು ಕಂಡುಹಿಡಿದ. ಕೋನ ಮಾಪಕ್ ಹೆಂಗ್ ಹಿಡಿಬೇಕು ನೋಡ್ರಿ, ಕೆಲವೊಬ್ಬರಿಗೆ ಇದಾಗ ಬರಲ್ಲ. ಕೋನ ಮಾಪಕ್ ಹಿಂಗ ಇರ್ತದ, ಇದು 90 ಡಿಗ್ರಿ ಇರ್ತದ. ನೀವು ಕೋನ ಬಿ ಕಂಡುಹಿಡಿಯತ್ತೀರ ಅಂದ್ರೆ ಇದು ರೇಖೆ ಇರ್ಬೇಕು, ಇಲ್ಲಿ ಇರ್ಬೇಕು. ಕೋನ ಇದು ಕಂಡುಹಿಡಿಯತ್ತೀರ ಅಂದ್ರ ಇಲ್ಲಿ ಇರ್ಬೇಕು, ಈ ರೇಖೆ. ಕೋನ ಮಾಪಕಗಳಿಗೆ ರೇಖೆ ಇರ್ತದ, ಮತ್ತೆ ಇದು ಇಷ್ಟು ಹೆಚ್ಚಿರ್ತದ, ಈ ತರ ಇರ್ತದ ಕೋನ ಮಾಪಕ. ನೀವು ಈ ಕಡೆ ಇಟ್ರ ಅಂದ್ರ ಈ ಕಡೆಯಿಂದ ಈ ಕಡೆ ನೋಡ್ಬೇಕು, ಡಿಗ್ರಿ ನೋಡೋದಿತ್ತಂದ್ರ. ಈ ಕಡೆ ಇಟ್ರ ಅಂದ್ರ ಈ ಕಡೆಯಿಂದ ಈ ಕಡೆ ನೋಡ್ಬೇಕು. ಇದು ನಡುವೆ 90 ಇರ್ತದ. ಈ ಕಡೆಯಿಂದ 0 ಬರ್ತದೆ, ಈ ಕಡೆಯಿಂದ 0 ಬರ್ತದೆ. ಈಗ ಇದು ಹಿಂಗ ಎಳೆದಿನ ಅಂತ ಇಟ್ಕೋರಿ, ಹಿಂಗ ಹೇಳಿದೀನಿ. ಇದು ಎಷ್ಟದ, 45 ಡಿಗ್ರಿ ಅದ ಅಂತ ಇಟ್ಕೋರಿ. 45 ಡಿಗ್ರಿ ಅದ. ಈಗ ಇದು ಎಷ್ಟು ಉದ್ದ ನೋಡ್ಬೇಕೇನೋ, ನೋಡ್ಬಾರ್ದು. ಯಾಕಂದ್ರೆ ನಮ್ಗೆ ಯಾವ್ದು ಪ್ರತಿಮೆ ಆಧಾರ ಪ್ರತಿಮೆ ತಗೊಂಡ್ರ ಬಾಕೋಬ ಪ್ರತಿಮೆ ತಗೊಂಡ್ರ ಅಂದ್ರೆ ಸಿದ್ಧಾಂತ 10ದೊಳಗೆ ಬರ್ತವೆ ಸಿದ್ಧಾಂತಗಳು, ಪ್ರಮೇಯದೊಳಗೆ ಬರ್ತವ. 2 ಭಾವಗಳು ಇರ್ಬೇಕು, ಒಂದು ಕೋನ ಇರ್ಬೇಕು. ಕಂಡು ಹಿಡಿದಿನ ಇದ್ರ ಮೇಲೆ ಏನ್ ಮಾಡ್ಕೋಬೇಕಂದ್ರ ಬಾಕೋಬ ಇಷ್ಟು ನೋಡ್ಕೋಬೇಕು. ಇದ್ರ ಮೇಲೆ ಲೆಕ್ಕಗಳು ಕೊಟ್ರ ಅಂದ್ರೆ 2 ಭಾವಗಳು ಇರ್ಬೇಕು, ಒಂದು ಕೋನ ಕಂಡುಹಿಡಿಬೇಕು. ಕೋನ ತಗೊಂಡು ಕಂಡುಹಿಡಿಬೇಕು. ಇದು ಏನಿತ್ತು, ಬಾಕೋಬ ಸಿದ್ಧಾಂತ ಇದ್ದ. ಅಲ್ಲಿ ಉದಾಹರಣೆ 1 ಕೊಟ್ಟು ನೋಡ್ರಿ. ಚಿತ್ರ 7.8ರಲ್ಲಿ OA ಮತ್ತು OD ಚಿತ್ರ ಕೊಟ್ಟು ನೋಡ್ರಿ. ಇದು ಅಂತ ಹೇಳ್ತೀನಿ, ಅಭ್ಯಾಸ ಇದೆ ನಿಮ್ಗೆ ಹೇಳಕ್ಕ. ಈ ತರದ ಚಿತ್ರ ಎಷ್ಟು ತ್ರಿಭುಜಗಳ ಇದರಲ್ಲಿ? 2 ಎರಡವ. ಕ್ವೆಶ್ಚನ್ ಒಳಗೆ ಕೊಟ್ಟ ನೋಡ್ರಿ, ಬುಕ್ ಏನ್ ಕೊಟ್ರ, ನಿಮ್ಗೆ ರೆಕಮೆಂಡ್ ಅಂದ್ರೆ ಚಿತ್ರ ರೇಖಾಗಣಿತ ಹೆಂಗಿರ್ತದ ಅಂದ್ರ ಒಂದು ಕ್ವೆಶ್ಚನ್ ಕೊಟ್ರ ಅಂತ ಇಟ್ಕೋರಿ. ನಿಮ್ ಕ್ವೆಶ್ಚನ್ ಕೊಡ್ತಾರ, ಬುಕ್ಕಿನ ಕೊಟ್ಟ ನೋಡ್ರಿ ಉದಾಹರಣೆ ಒಂದು. ಅದ್ರಾಗ ಏನೇನ್ ಕೊಟ್ರ ನೋಡ್ಕೋಬೇಕು. ಫಸ್ಟ್ ನೋಡ್ಕೊಂಡಿ ಅದು ಫಸ್ಟ್ ಹಚ್ಕೊಂಡಿ. ನಾ ಈಗ ಹಚ್ಕೋತೀನಿ ನೋಡ್ರಿ. ಅಂದ್ರೆ ಏನಿತ್ತ, OA ಸಮಾನಾಗಿದೆ, OB ಇರ್ಬೇಕಂತ. ಅಂದ್ರೆ ಇದಕ್ಕೆ ಏನಂದ್ರ ದತ್ತಾಂಶ ಅಂತ ನೋಡ್ರ. ದತ್ತಾಂಶ ಬರ್ಕೋರ ಅಂತ ಹೇಳ್ತಾರ ನಿಮ್ ಟೀಚರ್ ಹೇಳೋ ಟೈಮಿಗೆ. ದತ್ತಾಂಶ ಬರ್ಕೋಬೇಕು ಫಸ್ಟ್, ಏನೇ ಕೊಡ್ಲಿ. ಈಗ ಲೆಕ್ಕ ಮಾಡೋ ಟೈಮಿಗೆ ಅಂಕಗಣಿತದೊಳಗ ಬೀಜಗಣಿತದೊಳಗ ಪರಿಹಾರ ಅಂತ ಬರ್ಕೋಬೇಕಂದ್ರ ನೀವು ಕನ್ನಡ ಸೇರಿ ಒಳಗೆ ಉತ್ತರ ಬರೀತ್ರಲ್ಲ, ಆ ತರ ರೇಖಾಗಣಿತದೊಳಗ ದತ್ತಾಂಶ ಬರ್ಕೋಬೇಕು. ಫಸ್ಟ್ ಏನ್ ಕೊಟ್ರ, OA ಸಮಾನಾಗಿದೆ, OB ಕೊಟ್ರ, ಮತ್ತ OD ಸಮಾನಾಗಿದೆ, OC ಇರ್ಬೇಕಂತ ಕೊಟ್ರ. ಮತ್ತೆ ಏನ್ ಕೊಟ್ರ, ಇದರ ಕ್ವೆಶ್ಚನ್ 1 ಕೊಟ್ರ ನೋಡ್ರಿ. ಒಂದೇ ಲೆಕ್ಕ ತ್ರಿಭುಜ AOD ಈ ತರ ಇದು ಸಮನಾಗಿದೆ, ಇದು ಸರ್ವ ಸಮ ತಿಳ್ಕೋಬೇಕು.
ಇಷ್ಟೇ ವ್ಯತ್ಯಾಸ, ಅಂದ್ರೆ ಅದು ಸಮಾನೇ. ಏನಲ್ಲಿ ಮುಂದ BOC ಸಮ ಇರ್ಬೇಕಂತ. ಮತ್ತು ಎರಡನೇ ಲೆಕ್ಕ ಏನ್ ಮಾಡ್ರ AD ಏನಂತ ಏನಂತ ಗೊತ್ತಿಲ್ಲ. ಭಾವಗಳು ತಗೋಬೇಕು. ಎಂತ ಭಾವಗಳು ಸೇಮ್ ಆಯ್ತವಲ್ಲ, ಆ ಭಾವಗಳು ತಗೋತಾರೆ. ಎಂದು ತೋರಿಸಿ ಅಂತ ಕೊಟ್ರ ಒಂದೇ ಲೆಕ್ಕ ತಗೋಬೇಕು. ಒಂದೇ ನೋಡ್ರಿ ದತ್ತಾಂಶ ಬರ್ಕೊಂಡಿನಿ. ನೀವು ಲೆಕ್ಕಗಳಾದ ದತ್ತಾಂಶ ಎಷ್ಟು ಕೊಟ್ರು ನೋಡ್ರಿ. ದತ್ತಾಂಶ OA OB ಅಂದ್ರ ಇದು OA ಆಯ್ತು. ಇದು ಎಷ್ಟದಲ್ಲ ಇದನ್ನು ಅಷ್ಟೇ ಇರ್ಬೇಕು, ಅಂದ್ರ ಅವಾಗ ಸಮ ಆಯ್ತು. OD ಅಂದ್ರೆ ಇದು ಎಷ್ಟದಲ್ಲ ಇದನ್ನು ಅಷ್ಟೇ ಇರ್ಬೇಕು. ಇದಕ್ಕೆ ಇದಕ್ಕೆ ಸಮ ಆಯ್ತು. ಒಂದೇ ಲೆಕ್ಕ ಸಮ ಅಂತ ಕೇಳಂದ್ರ ನೀವು ಕಚ್ಚಾ ಚಿತ್ರ ಹಾಕೋಬೇಕಂದ್ರೆ ಕಡೆಗೆ ಹಿಂಗ್ ಹಾಕೋಬೇಕು. ಆ ಚಿತ್ರ ಹೆಂಗವ ಹಿಂಗವ. ಅದ್ರ ಎರಡು ತ್ರಿಭುಜಗಳು ಹಿಂಗವ. ಒಂದನೇದ CBO ಅದ, ಎರಡನೇದು OAD ಅದ. ಈ ತರ ಹಾಕೊಂಡ್ರೆ ಗೊತ್ತಿತ್ತು. ಇಲ್ಲಿ ನೋಡ್ರಿ ತ್ರಿಭುಜ ಒಂದೇ ಲೆಕ್ಕ ಕೇಳ್ಯಾರ. ತ್ರಿಭುಜ OAD ಸರ್ವಸಮ ತ್ರಿಭುಜ BOC ಇದು ಕೊಟ್ರ. ನಿಮ್ಗೆ ಇದು ಸರ್ವಸಮ ತ್ರಿಭುಜ ಆಯ್ತದ ಆಗಲ್ಲ ಅಂತ ಕೇಳ್ಯಾರ. ತೋರಿಸಿ ಅಂತ ಕೇಳ್ಯಾರ. ಆಯ್ತದ ಆಗಲ್ಲ ಆಯ್ತದ. ಇಲ್ಲಿ ನೋಡ್ರಿ ಆ ಚಿತ್ರ ನೋಡ್ರ. ತ್ರಿಭುಜ AOD ಅದೊಂದು ತ್ರಿಭುಜ. ಇದಕ್ಕೆ ಸರ್ವಸಮ ಅಂದ್ರೆ ಇದು ನೆರಳು, ಇದು ಹೆಂಗದಲ್ಲ ಇದು ನೆರಳು ಹಂಗೆ ಇರ್ಬೇಕು, ಹೆಚ್ಚು ಕಡಿಮೆ ಇರಬಾರ್ದ. ಮುಂದೆ ಕೊಟ್ರ ತ್ರಿಭುಜ BOC ಸೇಮ್ ಅದ, ಅಂದ್ರೆ ಕೆಳಗೊಂದು ಲೈನ್ ಬರಿಬೇಕು. ಈ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಬರಿಬೇಕು. ಇಲ್ಲರ ಅನುರೂಪ ಬಾಹುಗಳು ಮತ್ತು ಕೋನಗಳು ಸರ್ವಸಮವಾಗಿವೆ ಅಂತ ಬರಿಬೇಕು. ಅದನ್ನು ಬರೆಯಬೇಕಿಲ್ಲ ಅಂದ್ರೆ ಲಾಸ್ಟ್ ಆಪ್ಷನ್ ಹೌದು ಅಂತ ಬರಿಬೇಕು, ಇಲ್ಲ ಅಂದ್ರ ಸಮವಾಗಿವೆ ಅಂತ ಬರಿಬೇಕು. ಸಮನಾಗಿವೆ. ಇದು ಯಾಕೆ ಹೇಳ್ತೀನಿ ಅಂದ್ರ ನಿಮ್ಗೆ ಲಾಸ್ಟಿಗೆ ಬಂದಿಲ್ಲ ಅಂದ್ರ ಮಾರ್ಕ್ಸ್ ತೆಗೆಯೋದು ಅಂದ್ರ ನಿಮ್ಗೆ ಸೆಂಟೆನ್ಸ್ ಮೇಲೆ ತೆಗಿರ್ತಾರೆ. ಲಾಸ್ಟಿಗೆ ಯಾರಿಗೆ ಗೊತ್ತಾಗಲ್ಲ ಬರೆಯೋದು ಆ ತರ, ಅದನ್ನು ಗೊತ್ತಾಗಿಲ್ಲ ಅಂದ್ರೆ ರೈಟ್ ಆಗ್ಬಿಡ್ರಿ ಸರ್ವಸಮ ಅಂತ ತಿಳ್ಕೊಬೇಕು. ಯಾಕಂದ್ರೆ ಪೇಪರ್ ವ್ಯಾಲ್ಯೂಷನ್ ಮಾಡೋರು, ನಾವು ಪೇಪರ್ ವ್ಯಾಲ್ಯೂಷನ್ ಮಾಡ್ತೀವಿ. ಅದ್ರೊಳಗ ಮಾರ್ಕ್ಸ್ ಈಗ 100 ಮಾರ್ಕ್ಸ್ ಪೇಪರ್ ಇರ್ತದ. ಅದ್ರಲ್ಲಿ ಪಾಸ್ ಆಗಿ 32 ಪಾಸ್ ಇರ್ತದ. 100 ಮಾರ್ಕ್ಸ್ ತಗೊಂಡಿದ್ರ 32 ಪಾಸ್ ಇರ್ತದ. ಪಾಸ್ 32 ಮಾರ್ಕ್ಸ್ ಬಂದಾಗ ನಾ ಪೇಪರ್ ತಿಳ್ಕೊಂಡ್ ನೋಡ್ತೀನಿ. ನಾ ಮುಂದೆ ಬರ್ತಿದ್ದದ ನೀವು ಹೆಂಗೆ ಎಷ್ಟು ತಗೊಳ್ತೀರಲ್ಲ ಮಾರ್ಕ್ಸ್, ಪೇಪರ್ ತಿದ್ದೋರು ಕಮ್ಮಿ ಮಾಡಕ್ ನೋಡ್ತಾರ, ಮಾರ್ಕ್ಸ್ ಕಮ್ಮಿ ಮಾಡಕ್ ನೋಡ್ತಾರ. ನೀವು ಈಗ ಪಾಸ್ ಆಗಿರಿ 90 ಮಾರ್ಕ್ಸ್ ತಗೊಂಡ್ರಿ ಅಂತ ಇಟ್ಕೋರಿ. 90 ಮಾರ್ಕ್ಸ್ ತಗೊಂಡ್ರಿ, ಇನ್ನ ಇದ್ರಾಗ ಎಲ್ಲೆಲ್ಲಿ ತೆಗಿಬೇಕಂತ ಪೇಪರ್ 3 ಸಲ 2 ಸಲ ನೋಡ್ತಾರ. ಎಲ್ಲೆಲ್ಲಿ ತೆಗಿಬೇಕು ಹಿಂದೊಳಗೆ ತೆಗಿತಾರೆ. ನೀವೆಲ್ಲ ಕರೆಕ್ಟ್ ಮಾಡಿರಿ. ಈಗ ಇದು ಸೆಂಟೆನ್ಸ್ ಕರೆಕ್ಟ್ ಆಗಲ್ಲ. ಹೌದು ಸಮನಾಗಿದೆ, ಇದು ಕರೆಕ್ಟ್ ಆಗಲ್ಲ. ಎ ತ್ರಿಭುಜಗಳು ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳು ಸರ್ವಸಮವಾಗಿವೆ. ಇಲ್ಲಾಂದ್ರ ಎ ತ್ರಿಭುಜಗಳು ಸರ್ವಸಮವಾಗಿವೆ ಈ ತರ ಬಂದ್ರ ಮಾರ್ಕ್ಸ್ ಕಟ್ ಮಾಡಕ್ ಬರಲ್ಲ ಅವ್ರಿಗೆ. ಈಗ ಫೇಲ್ ಆಗುತ್ತೆ 38 ಮಾರ್ಕ್ಸ್ ಆಗಿಲ್ಲ, ಫೇಲ್ ಆಗುತ್ತೀರಿ. ಅದ್ರ ಇದ್ರೊಳಗೆ ಮಾರ್ಕ್ಸ್ ಕೊಡ್ತಾರೆ. ಇದು ನೆನಪಿಟ್ಕೊಂಡು ಬಿಡ್ಸೋದು. ನಮ್ ಸರ್ ರೈಟ್ ಹಾಕೋಕ್ ನಡೀತದ ಅಂದ್ರ ರೈಟ್ ಹಾಕೋಕ್ ಬರ್ತದ ಅಂತ ತಿಳ್ಕೊಂಡ್ರೆ ಮಾರ್ಕ್ಸ್ ಎಷ್ಟು ತಗೊಳ್ತಾರೆ ಅದ್ರೊಳಗೆ ತೆಗೆದ್ಬಿಡ್ತಾರೆ. ನೆನಪಿಟ್ಕೊಂಡು ಬಿಡಿಸ್ಬೇಕಾ? ಇಲ್ಲೋ ಇಲ್ಲ ನಮ್ಮ ಶಾಲೆ ನಡೀತದ. ಯಾಕಂದ್ರೆ ಇಲ್ಲೇ ಇರ್ತೀರಿ ನೀವು. ಈಗ ನಾವ್ ಇಲ್ಲೇ ಮಾರ್ಕ್ಸ್ ಕೊಟ್ಟಿಲ್ಲ ಅಂದ್ರೆ ಸರ್ ಇದು ನಂಗೆ ಯಾಕೆ ಕೊಟ್ಟಿದ್ರಿ ಅಂತ ಕೇಳ್ತೀರಿ, ಕೊಡ್ಬೋದು. ಹುಡುಗರು ಮನಸ್ಸು ಇದಾಗ್ಬಾರ್ದು. ಇದ್ರ 10ನೇ ಐತ್ರಿ, ಅವು ಬೆಂಗಳೂರು ಕೈತೋ ಪೇಪರ್ ಅಲ್ಲಿ ಕೇಳಕ್ಕೂ ಬರಲ್ಲ, ಹೇಳಕ್ಕೂ ಬರಲ್ಲ. ಈ ತರ ಮಾಡ್ತೀವಿ. ನಿಮ್ಗ ನೆನಪಿನ ಚಿಕ್ಕ ಹೆಂಗಿರ್ತದಲ್ಲ ಆ ತರ ಮಾಡ್ಬೇಕು. ಇದು ನೋಡ್ರಿ ಎರಡನೇದು ಎಡಿ ಬಾವು ಮತ್ತ
BC ಸಮವಾದ ಕೇಳಿ AD ಎಲ್ಲದ AD ಬಾವು ಇದೊಂದು ಭಾವ ಅದ ಅಲ್ಲಿ ರೇಖೆಗಳು ಹಾಕಿರೇನ ಹಾಕಿರಿ AD ಭಾವ ಅದ ಈ ಭಾವ ಎಷ್ಟದಲ್ಲ ಈ ಭಾವನ ಅಡ್ಡದ ಅಂತ ನೋಡ್ರಿ ಕೇಳಿ ಅಷ್ಟದ ಏನಿಲ್ಲ ಅದ ಯಾಕಂದ್ರ ಒಂದೇ ಲೆಕ್ಕದೊಳಗೆ ತಿಳ್ಕೋಬೇಕು ಯಾಕಂದ್ರೆ ಇವು ಎರಡು ತ್ರಿಭುಜಗಳು ಸರ್ವಸಮವ ಅಂದ್ರ ಇವು ಭಾವಗಳನ್ನು ಸಮ ಇರ್ತಾವ ಅಂತ ತಿಳ್ಕೋಬೇಕು ಅದ ಅಂದ್ರೆ ಏನ್ ಬರ್ಬೇಕಲ್ಲಿ ಒಂದಕ್ಕೊಂದು ಸಮವಾಗಿವೆ ಕರೆಕ್ಟ್ ಇಲ್ಲಾಂದ್ರೆ ಸಮವಾಗಿವೆ ಇದ್ದಲ್ಲಿ ಸರ್ವಸಮವಾಗಿವೆ ಅಂತ ಬರೀಬೇಕು ಯಾಕಂದ್ರೆ ನೀವು ಬುಕ್ಕಿನಾಗ ಸರ್ವ ಸಮ ಕೇಳ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಉದಾಹರಣೆ ಕೊಟ್ರ ನೋಡ್ಕೊಂಡು ಬರ್ರಿ ನಾಳೆನೂ ಬರ್ತೀವಿ ಗೊತ್ತಾಗಿಲ್ಲ ಅಂದ್ರೆ ನಾಳೆ ಹೇಳ್ತೀನಿ ಉದಾಹರಣೆ 2 ಕೊಟ್ರ ನೋಡ್ರಿ ಮತ್ ಮುಂದೆ ನೋಡ್ರಿ ಪ್ರಮೇಯ ಕೊಟ್ಟಿರೋದು ಕೋಬಾಕೋ ಸರ್ವಸಮ್ಮತಿ ನಿಯಮ ಪೇಜ್ ನಂಬರ್ 7 ಅದ ನೋಡ್ರಿ ಕೋಬಾಕೋ ಅಲ್ಲಿ ನಿಂತಿದ್ದೇನಿತ್ತು ಅದು ಬಾಕೋ ಬೈ ಇದು ಎರಡು ಪ್ರಮೇಯದ ಮೇಲೆ ಲೆಕ್ಕಗಳು ಕೇಳ್ತಾರೆ ನೋಡ್ರಿ ಅಂದ್ರೆ ಎರಡು ಉಪಯೋಗಿಸಿಕೊಂಡು ನೆನಪಿನಲ್ಲಿ ಇಟ್ಕೊಂಡು ಲೆಕ್ಕ ಬಿಡಿಸ್ಬೇಕು ಫಸ್ಟ್ ಏನಿತ್ತು ಬಾಕೋ ಬೈ ಇತ್ತು ಈಗ ಕೋಬಾಕೋ ಅಂದ್ರ ಏನಿರ್ಬೇಕು ಎಲ್ಲದರೊಳಗ ಕೋನಗಳು ಇರಬೇಕು ಭಾವಗಳು ಇರಬೇಕು ಇಲ್ಲಿ ಅಂತ ಕೋಬಾಕೋದ ಅಂದ್ರೆ ಎರಡು ಕೋನಗಳು ಇರಬೇಕು ಭಾವ ಇರಬೇಕು ಎರಡು ಕೋನಗಳಂದ್ರೆ ಎಕ್ಸಾಂಪಲ್ ತಗೋತೀನಿ ಕೋನ ಎ ಎಷ್ಟು ಕೊಟ್ರ 30 ಡಿಗ್ರಿ ಕೊಟ್ರ ಕೋನ ಬಿ 40 ಡಿಗ್ರಿ ಕೊಟ್ರ ಅಂತ ಇಟ್ರಿ ಇಲ್ಲಾಂದ್ರೆ 45 ಡಿಗ್ರಿ ಕೊಟ್ರ ನಿಮ್ಗೆ ಹೇಗೆ ಕಂಡುಹಿಡಬೇಕು ಬಾವು ಕಂಡುಹಿಡಿಬೇಕು ಬಾವು ಮತ್ತ ಎ ಬಿ ಎಷ್ಟು ಕೊಟ್ರ 4 ಸೆಂಟಿಮೀಟರ್ ಅಂತ ಕೊಡ್ತಾರೆ ಈ ತರ ಕೊಡ್ತಾರೆ ಇಷ್ಟೊಳಗೆ ಕೊಡ್ತಾರೆ ಅದು ಪ್ರಮೇಯದ ಉದಾಹರಣೆ ಇಲ್ಲ ಹೇಳೋದು ಇಲ್ಲಿ ನೋಡ್ರಿ ಎ ಬಿ ಎಷ್ಟು 4 ಸೆಂಟಿಮೀಟರ್ ಅದ 4 ಸೆಂಟಿಮೀಟರ್ ಎಳ್ಕೋಬೇಕು ಫಸ್ಟ್ ಲೆಕ್ಕ ಮಾಡೋತ್ತಿಗೆ 4 ಸೆಂಟಿಮೀಟರ್ ಎಳ್ಕೊಂಡ್ರೆ ಎ ತಗೊಂಡು ಹೊಡಬೇಕಾ ಎಲ್ಲಿ ಹೊಡಬೇಡ ಸರ್ ನೀವು ಅಂದಾಜು ಹೊಡೆದ್ರೆ ನಡೀತದೆ ಅಂದ್ರೆ ಆ ತರ ಇಲ್ಲ ವರ್ಕ್ ಮಾಡೋ ಸೆಲೆಕ್ಟ್ ಹೇಳ್ತೀವಿ ನಾವು ಇದು ಹಾ ಹಾ 4 ಸೆಂಟಿಮೀಟರ್ ಆಯ್ತು ಕೋನ ಎ ಕೊಟ್ರಂದ್ರ ಎ ಮೇಲೆ ಇಟ್ಕೋಬೇಕು ಎಷ್ಟ 30 ಡಿಗ್ರಿ ಅದ 30 ಡಿಗ್ರಿ ಫಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ಕೇಲ್ ತಗೊಂಡು ಹೊಡಿಬೇಕು 30 ಡಿಗ್ರಿ ಆಯ್ತು ಈಗ ಕೋನ ಬಿ ಕೊಟ್ರೆ 45 ಡಿಗ್ರಿ ಅಂತೆ 45 ಡಿಗ್ರಿ ನೋಡ್ಕೊಂಡು ಹಿಂಗ್ ಹೊಡಿಬೇಕು ಇವ ಎಲ್ಲಿ ಕಟ್ಟಿರ್ತಾವಲ್ಲ ಅಲ್ಲಿ ಸಿ ಹೊಡಿಬೇಕು ಭಾವ ಸಿಕ್ತು ಇದು ಎಷ್ಟು ಅಂತ ಅಂದಾಜು ಮಾಡ್ಕೊಂಡು ಲೆಕ್ಕ ಮಾಡೋದಿತ್ತಂದ್ರ ಸ್ಕೇಲಿಂಗ್ ತಗೊಂಡು ಎಷ್ಟು ಲಾಸ್ಟ್ ಬರ್ಕೋಬೇಕು ಕೊಟ್ಟಿನಂದ್ರ ಇಷ್ಟೇ ತಗೋಬೇಕು ಇದ್ರ ಸುತ್ತಳತೆ ಕಂಡಿಡಿಯಾಗ ಬರ್ತದೆ ಇದ್ರ ಮೇಲೆ ಪ್ರಮೇಯ ಕೊಟ್ಟು ನೋಡ್ರಿ ಸ್ವಲ್ಪ ಫಾಸ್ಟ್ ಹೇಳ್ತೀನಿ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಡಿಇಎಫ್ ಅಂದ್ರೆ ಎರಡು ತ್ರಿಭುಜಗಳು ತಗೋಬೇಕು ಇದು ಹೆಂಗದಲ್ಲ ಇದರಾಗೆ ಇನ್ನೊಂದು ತ್ರಿಭುಜ ಇಳಿಸ್ಕೋಬೇಕು ಇಳಿಸ್ಕೊಂಡು ಅಲ್ಲಿ ಕೋನ ಬಿ ಕೋನ ಬಿ ಇಲ್ಲದ ಅಂದ್ರೆ ಕಣ್ಣು ಕೋನ ಇ ಸಮಾವ ಅಂತ ಹೇಳ್ತಾರೆ ಮತ್ತೆ ಬಿಸಿ ಸಮ ಇಎಫ್ ಬಿಸಿ ಎಷ್ಟಲ್ಲ ಇಎಫ್ ನು ಅಷ್ಟೇ ಅಲ್ಲ ಅಂತ ಹೇಳ್ತಾರೆ ಸಮ ಇಲ್ಲದಲ್ಲ ಇದನ್ನ ನೋಡ್ಕೋಬೇಕು ಊಹಿಸಿರುವುದು ದತ್ತ ಇದು ಆಮೇಲೆ ಹೇಳ್ತೀನಿ ಟೀಚರ್ ಕ್ಲಾಸ್ ಹೋಗ್ತಾರೆ ಅಂತ ಮತ್ತೆ ಹೇಳಿದ್ವಿ ಊಹಿಸುದು ಅಂದ್ರ ನಮ್ಗೆ ಏನ್ ಕಾಣಿಸ್ತದಲ್ಲ ಅದು ಬರಬೇಕು ಇಲ್ಲಿ ನೋಡ್ರಿ ಇಲ್ಲಿ ಏನ್ ಕಾಣಿಸ್ತದೆ ಎ ಬಿ 4 ಸೆಂಟಿಮೀಟರ್ ಅದ ಎ ಬಿ 4 ಸೆಂಟಿಮೀಟರ್ ಅದ ಇಲ್ಲಿ ಡಿ ಎಷ್ಟದ ಅಂತ ಕೊಟ್ಟಿಲ್ಲ ಅವರು ಸಮಾಧಾನ ಕೊಟ್ರ ಎ ಬಿ ಎಷ್ಟದಲ್ಲ ಅಷ್ಟು ಡಿ ಹೇಳ್ಯಾರವರು ಅಂದ್ರೆ ಡಿ ಎಷ್ಟಿರ್ತದ 4 ಸೆಂಟಿಮೀಟರ್ ಅಂದ್ರೆ ಇದು ಊಹಿಸುವುದು ದತ್ತ ಅಂದ್ರ ಎ ಬಿ ಸಮಾನಾಗಿದೆ ಡಿ ಇದೇ ದತ್ತ ಕಟ್ ಮಾಡಿ
ಕಟ್ತೆ